ನೀವು ರಿವಾರ್ಡ್ಸ್ ಗೆದ್ದಿದ್ದೀರಿ, ಈ QR ಕೋಡ್ ಸ್ಕ್ಯಾನ್ ಮಾಡಿ ಹಣ ಪಡೆಯಿರಿ. ನೀವು ತಪ್ಪಾಗಿ ನನ್ನ ಅಕೌಂಟ್ಗೆ ಹಣ ಹಾಕಿದ್ದೀರಿ, ಈ QR ಕೋಡ್ ಯೂಸ್ ಮಾಡಿ ಹಣ ವಾಪಸ್ ಪಡೆಯಿರಿ. ಈ ರೀತಿಯ ಮೆಸೇಜ್ಗಳು ನಿಮಗೆ ಬರ್ತಾ ಇದೆಯಾ? ಹುಷಾರಾಗಿರಿ. ನಿಮ್ಮ ಅಕೌಂಟ್ನಿಂದ ಹಣ ದೋಚೋದಕ್ಕಾಗಿ ಸ್ಕ್ಯಾಮರ್ಸು ಹೀಗೆ ಮೆಸೇಜ್ಗಳನ್ನ ಕಳಿಸ್ತಾ ಇರ್ಬೋದು. UPI ನಲ್ಲಿ ಈ ಒಂದು ಸೆಟ್ಟಿಂಗ್ ಅನ್ನ ನೀವು ಮಾಡಿದ್ರೆ ಫೇಕ್ QR ಕೋಡ್ ಸ್ಕ್ಯಾಮ್ನಿಂದ ನೀವು ಬಚಾವಾಗಬಹುದು. ಅದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ. ಇತ್ತೀಚೆಗೆ ಬಹುತೇಕ ಎಲ್ರಿಗೂ ಗೊತ್ತು ಈ QR ಕೋಡ್ ಸ್ಕ್ಯಾಮ್ ಹೇಗೆ ನಡೀತಾ ಇದೆ ಅಂತ. ಆದ್ರೆ ಎಲ್ರಿಗೂ ಇರೋ ಡೌಟ್ ಏನು ಅಂತ ಹೇಳಿದ್ರೆ, ಈ QR ಕೋಡ್ಗಳೆಲ್ಲ ಒಂದೇ ರೀತಿ ಕಾಣಿಸುತ್ತೆ, ಇದರಲ್ಲಿ ಯಾವುದು ನಿಜ ಯಾವುದು ಫೇಕ್ ಅಂತ ಹೇಗೆ ಐಡೆಂಟಿಫೈ ಮಾಡೋದು ಅಂತ, ಅದನ್ನು ಕಂಡು ಹಿಡಿಯೋದು ಹೇಗೆ ಅಂತ. ಇದಕ್ಕೆಲ್ಲ ಒಂದು ಸ್ಪೆಸಿಫಿಕ್ ಆಗಿರುವಂತ ಯಾವುದೇ ರೀತಿಯಾದ ಫೀಚರ್ ಇಲ್ಲ. ಆದ್ರೆ ನೀವು ಸೆಕ್ಯೂರಿಟಿ ಅಲರ್ಟ್ ಅನ್ನೋ ಒಂದು ಆಪ್ಷನ್ ಅನ್ನ ಯೂಸ್ ಮಾಡಿ ಸೇಫ್ ಆಗಿರ್ಬೋದು. ನೀವೇನಾದ್ರೂ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದಾಗ ಅದು ಫೇಕ್ ಆಗಿರೋ QR ಕೋಡ್ ಆದ್ರೆ ವಾರ್ನಿಂಗ್ ಸಿಂಬಲ್ ಜೊತೆಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಅದರಿಂದ ನೀವು ತಿಳಿದುಕೊಳ್ಬಹುದು ಅದೊಂದು ಫೇಕ್ QR ಕೋಡ್ ಅಂತ. ಈ ರೀತಿ ನೀವು ಬಚಾವಾಗಬಹುದು. ಹಾಗಿದ್ರೆ ಇದನ್ನ ಹೇಗೆ ಮಾಡೋದು ಅಂತ ಈಗ ನಾನು ಹೇಳ್ತೀನಿ. ಸೊ ಮೊದಲಿಗೆ ಜಿಪೇ ಓಪನ್ ಮಾಡಿ, ಅದಾದ್ಮೇಲೆ ಪ್ರೊಫೈಲ್ ಅನ್ನ ಕ್ಲಿಕ್ ಮಾಡಿ, ಹಾಗೇನೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಹೇಳುವಂತ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ, ಅದಾದ್ಮೇಲೆ ಇಲ್ಲಿ ನೋಟಿಫಿಕೇಶನ್ ಅಂಡ್ ಇಮೇಲ್ಸ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಈಗ ನಿಮಗೆ ಕಾಣಿಸುತ್ತಲ್ವಾ ಸ್ಮಾರ್ಟ್ ಅಲರ್ಟ್ಸ್ ಅಂತ ಹೇಳುವಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಅದನ್ನ ಆನ್ ಮಾಡಿದ್ರೆ ಆಯ್ತು. ಇದು ಸ್ಕ್ಯಾಮ್ಗೆ ಮಾತ್ರ ಅಲ್ಲ, ಅಪ್ಕಮಿಂಗ್ ಬಿಲ್ಸ್, ಫ್ಯೂಚರ್ ರಿವಾರ್ಡ್ಸ್ ಏನಾದ್ರೂ ಬರೋದಿದ್ರೆ ಇದರಿಂದ ಗೊತ್ತಾಗುತ್ತೆ, ಅಂದ್ರೆ ನೋಟಿಫಿಕೇಶನ್ ಬರುತ್ತೆ. ಸೊ ಈ ರೀತಿ ಒಂದು ಸಣ್ಣ ಸೆಟ್ಟಿಂಗ್ ಚೇಂಜ್ ಮಾಡೋದ್ರಿಂದ ಸುಲಭವಾಗಿ ನೀವು ಮೋಸ ಹೋಗೋದ್ರಿಂದ ಬಚಾವಾಗಬಹುದು. ಸೊ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.